ಹಾಗೆ ನಾವು ಕೊನೆಯ ಒಂದು ಸಂದೇಶಕ್ಕೆ ನಮ್ಮ ಬೈಬಲನ್ನು ತೆರೆಯೋಣ. ನಾವು ಒಂದು ಕೊರಿಂಥ 4ನೇ ಅಧ್ಯಾಯಕ್ಕೆ ನಮ್ಮ ಬೈಬಲನ್ನು ತೆರೆಯೋಣ. 1 ಕೊರಿಂಥ 4ನೇ ಅಧ್ಯಾಯ ನಾವು ಲೋಕದಲ್ಲಿ ಒಂದು ಸಂಗತಿಯನ್ನು ಯಾವಾಗಲೂ ನೋಡ್ತೇವೆ. ಕೆಲವರು ಅದನ್ನು ಅನುಸರಿಸ್ತಾರೆ, ಕೆಲವರು ತಿಳ್ಕೊಳ್ತಾರೆ ಅಷ್ಟೇ, ಅನುಸರಿಸುವುದಿಲ್ಲ. ಅದು ಯಾವುದಂದ್ರೆ ಮಾದರಿ. ಹಾಗಿರುವಾಗ ಮಾದರಿಯನ್ನು ಕೆಲವರು ತೋರಿಸ್ತಾರೆ, ಯಾಕಂದ್ರೆ ಅದು ಇತರರಿಗೆ ಮಾದರಿ ಆಗಿರಬೇಕು ಅಂತ, ಮತ್ತು ಇತರರು ಆ ಮಾದರಿಯಿಂದ ಏನನ್ನು ಹೊಂದಬೇಕೋ ಅವರದು ಹೊಂದಬೇಕು ಅಂತ. ಹಾಗಿರುವಾಗ ಈ ಮಾದರಿ ಎಂಬುದು ದೇವರ ಒಂದು ನಿಯಮದಲ್ಲೇ ಅದು ಇದೆ. ದೇವರು ಈ ಮಾದರಿಯನ್ನು ನಮಗೂ ಕೂಡ ತೋರಿಸ್ತಾ ಬಂದಿದ್ದಾರೆ. ಮೊದಲನೇದಾಗಿ ಯೇಸು ಕ್ರಿಸ್ತನು ಕೂಡ ಮಾದರಿಯಲ್ಲಿ ಉತ್ತಮನು ಉನ್ನತೋನ್ನತನೂ ಆಗಿದ್ದಾನೆ. ಆತನ ಮಾದರಿ ಅದಕ್ಕೆ ಸಮಾನವಾಗಿ ಇವತ್ತು ಲೋಕದಲ್ಲಿ ಹಾಗೆ ಯಾರೂ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಆತನು ಆ ಮಾದರಿಯನ್ನು ನಮಗೆ ಬಿಟ್ಟು ಹೋಗಿದ್ದಾನೆ. ಆದರೆ ಅವರ ಶಿಷ್ಯರಾದ ಅಪೊಸ್ತಲರು ಕೂಡ ಆ ಮಾದರಿಯನ್ನು ಅನುಸರಿಸ್ತಾ ಬಂದರು. ಅದರಲ್ಲಿ ಒಬ್ಬ ಅಪೊಸ್ತಲನಾದ ಪೌಲನು, ಅವನ ವಿಷಯದಲ್ಲಿ ನಾವು ನೋಡುತ್ತಾ ಈ ಮಾದರಿಯಲ್ಲಿ ನಾವು ಯಾಕೆ ಇರಬೇಕೆಂಬುದನ್ನು ಇವತ್ತು ತಿಳ್ಕೊಳ್ಬಹುದು. 4ನೇ ಅಧ್ಯಾಯ 15 ಮತ್ತು 16ನೇ ವಾಕ್ಯಕ್ಕೆ ನಾವು ವಾಕ್ಯಗಳನ್ನು ಓದಿ ಪ್ರಾರ್ಥನೆ ಮಾಡ್ತೇನೆ. ಯಾಕಂದರೆ ನಿಮಗೆ ಕ್ರಿಸ್ತನಲ್ಲಿ ಉಪಾಧ್ಯಾಯನರು 10,000 ಮಂದಿ ಇದ್ದರೂ ತಂದೆಗಳು ಬಹುಮಂದಿ ಇಲ್ಲ. ನಾನೇ ನಿಮ್ಮನ್ನು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಪಡೆದೆನು. ಆದ್ದರಿಂದ ನನ್ನನ್ನು ಹಿಂಬಾಲಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮ್ಮ ವಾಕ್ಯಗಳಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ. ತಂದೆಯೇ, ಬೋಧಿಸಲು ಕಲಿಸಲು ನೀವು ನನಗೆ ಈ ಒಂದು ಸಮಯದಲ್ಲಿ ವರವನ್ನು ಕೊಟ್ಟು ಸ್ಥಾನ ಕೊಟ್ಟು ನಿಲ್ಲಿಸಿದ್ದೀರಿ. ಆದರೆ ನಾನು ಶಕ್ತನಲ್ಲ ತಂದೆಯೇ. ಕೇಳುವಂಥ ನಿಮ್ಮ ಮಕ್ಕಳಿಗೆ ಒಂದು ಆತ್ಮಿಕ ಪ್ರಯೋಜನ ಆಶೀರ್ವಾದ ಉಂಟಾಗುವಂತೆ ನೀವು ಬೋಧಿಸಬೇಕೆಂದು ಬೇಡಿಕೊಳ್ತೇನೆ. ಈ ಒಂದು ಧ್ಯಾನದಿಂದ ಆಶೀರ್ವಾದ ಉಂಟಾಗಲಿ. ಮಹಿಮೆಯು ಘನವು ನಿಮಗೆ ಸಲ್ಲಿಸಿ ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪೌಲನು ಕೊರಿಂಥದವರಿಗೆ ಬರೆಯುವಾಗ ಅವರಿಗೆ ಈ ವಿಷಯವನ್ನು ಹೇಳ್ತಾನೆ. 15ನೇ ವಾಕ್ಯದಲ್ಲಿ, ನಿಮಗೆ ಕ್ರಿಸ್ತನಲ್ಲಿ ಉಪಾಧ್ಯಾಯರು 10,000 ಮಂದಿ ಇದ್ದರು. ನಿಮಗೆ ಉಪಾಧ್ಯಾಯರು ಬಹಳ ಮಂದಿ ಸಿಕ್ಕಬಹುದು ಅಥವಾ ಇರಬಹುದು, ಆದರೆ ತಂದೆಗಳು ಬಹುಮಂದಿ ಇಲ್ಲ. ಅಂದ್ರೆ ಅವನು ಏನು ಹೇಳ್ತಾ ಇದ್ದಾನಂದ್ರೆ, ಒಂದು ತಂದೆ ತನ್ನ ಮಕ್ಕಳನ್ನು ಪ್ರೀತಿಸಿ ನಡೆಸುವ ಪ್ರಕಾರ ಅಲ್ಲಿ ಅವರಿಗೆ ಹೇಳ್ತಾ ಇದ್ದಾನೆ, ನಿಮ್ಮನ್ನು ನಾನು ಒಬ್ಬ ತಂದೆಯಾಗಿ ಪ್ರೀತಿಸ್ತಾ ಇದ್ದೇನೆ, ನಿಮಗೆ ತಿಳಿಸ್ತಾ ಇದ್ದೇನೆ, ಕಲಿಸ್ತಾ ಇದ್ದೇನೆ, ನಡೆಸ್ತಾ ಇದ್ದೇನೆ ಎಂಬುದಾಗಿ. ಆದ್ದರಿಂದ ನಾನು ಆ ಸ್ಥಾನದಲ್ಲಿ ನಿಂತುಕೊಂಡು ನಿಮಗೆ ಸುವಾರ್ತೆಯನ್ನು ಸಾರಿ ನಿಮ್ಮನ್ನು ನಾನು ಪಡೆದಿದ್ದೇನೆ. ಕ್ರಿಸ್ತ ಯೇಸುವಿನ ಮೂಲಕ ನಾನು ನಿಮ್ಮನ್ನು ಪಡೆದಿದ್ದೇನೆ. ಅದಕ್ಕೆ ನಾನು ನಿಮ್ಮನ್ನು ನನ್ನ ಮಕ್ಕಳೆಂಬುದಾಗಿ ಅಲ್ಲಿ ಹೇಳುವಂತ ಆತ್ಮಿಕತೆಯಲ್ಲಿ ನಡೆಸುವಂತ ವಿಷಯದಲ್ಲಿ ಪೌಲನು ಒಬ್ಬ ತಂದೆಯ ಸ್ಥಾನದಲ್ಲಿ ನಿಂತುಕೊಂಡು ಈ ಮಕ್ಕಳು ಒಂದು ಯಾವ ರೀತಿಯಲ್ಲಿ ಮಾದರಿಯನ್ನು ಅನುಸರಿಸಬೇಕೆಂದು ಅವನು ತಿಳಿಯಪಡಿಸ್ತಾ ಇದ್ದಾನೆ. ಇಂಥ ಒಂದು ಸಂದರ್ಭದಲ್ಲಿ ಅವನು ಹೇಳ್ತಾ ಇದ್ದಾನೆ ಏನಂದ್ರೆ,
16ನೇ ವಾಕ್ಯ, ಆದ್ದರಿಂದ ನನ್ನನ್ನು ಹಿಂಬಾಲಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಎಂಬುದಾಗಿ. ಕೋರಿಂಥದವರು ಮೊದಲು ಅನ್ಯರು, ರಕ್ಷಣೆ ಇಲ್ಲದವರು, ಪಾಪದ ಮಾರ್ಗದಲ್ಲಿ ಜೀವಿಸ್ತಾ ಇದ್ರು. ಈಗ ಪೌಲನು ಸುವಾರ್ತೆಯಿಂದ ಅವರನ್ನು ಗೆದ್ದು ಅವರು ರಕ್ಷಣೆಗೆ ಬಂದಿದ್ದಾರೆ. ಆದರೆ ಅವರ ಪ್ರಾಯೋಗಿಕ ಜೀವನ ನೋಡುವಾಗ ಅದು ಆತನನ್ನು ಹಿಂಬಾಲಿಸ್ತಾ ಇದ್ದಾಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಕೋರಿಂಥದ ಸಭೆಯಲ್ಲಿ ಜಗಳಗಳು ಇದೆ, ಹೊಟ್ಟೆಗಿಚ್ಚು ಇದೆ, ದ್ವೇಷಗಳು ಇದೆ, ವ್ಯಭಿಚಾರಗಳು ಇದೆ, ವಿಗ್ರಹಾರಾಧನೆಗಳು ಇದೆ. ಈ ಒಂದನೇ ಅಧ್ಯಾಯ ಓದಿದ್ರೆ ಬಹಳಷ್ಟು ಪಾಪಗಳಲ್ಲಿ ನಡೀತಾ ಇದ್ರು. ಇದರ ನಿಮಿತ್ತದಿಂದ ಆ ಸಭೆಗೆ ದೊಡ್ಡ ಸಮಸ್ಯೆಯೂ ಕೂಡ ಆಗ್ತಾ ಉಂಟು. ಇದನ್ನು ಪೌಲನು ಗಮನಿಸಿ ಅವರಿಗೆ ಈ ಪತ್ರಿಕೆಯ ಮೂಲಕ ತಿಳಿಯಪಡಿಸಿದ್ದಾನೆ. ಯಾಕಂದ್ರೆ 1 ವರ್ಷ ಅವನು 6 ತಿಂಗಳುಗಳ ಕಾಲ ಕೋರಿಂಥದಲ್ಲೇ ಇದ್ದುಕೊಂಡು ಅವರನ್ನು ಆತ್ಮೀಯತೆ ಬೆಳೆಸ್ತಾ ಬಂದಿದ್ದ. ಅದರಿಂದ ಅವನು ಈಗ ಹೇಳುವಂತ ಮಾತು, ನೀವು ನನ್ನನ್ನು ಹಿಂಬಾಲಿಸಿ ಅಂತ. ಆಲೋಚನೆ ಮಾಡಿ, ಒಬ್ಬ ನಾಯಕ ಇದನ್ನು ಹೇಳಬೇಕಾದ್ರೆ ಆ ನಾಯಕ ಯಾವುದು ದಾರಿಯನ್ನು ತೋರಿಸಬೇಕಾಗ್ತದೆ, ಅವನು ಯಾವ ದಾರಿಯನ್ನು ತಿಳಿಸಬೇಕಾಗಿದೆ. ಆ ನಾಯಕನ ಸ್ಥಾನದಲ್ಲಿ ಅವನಿಗಿರುವ ಆ ಜವಾಬ್ದಾರಿ ಏನಾಗಿರುತ್ತೆ? ನನ್ನನ್ನು ಹಿಂಬಾಲಿಸುವವನು, ನನ್ನ ಮಾದರಿಯನ್ನು ಅನುಸರಿಸುವವನು ಅವನು ಗುಂಡಿಗೆ ಬೀರಬಾರ್ದು ಅಥವಾ ಹಳ್ಳಕ್ಕೆ ಬೀಳಬಾರ್ದು, ಅದು ನಷ್ಟ ಅನುಭವಿಸಬಾರ್ದು, ನೋವು ಅನುಭವಿಸಬಾರ್ದು, ಅಥವಾ ಇತರ ಸಮಸ್ಯೆಗಳಿಗೆ ಅವನು ಸಿಕ್ಕಾಕಿಕೊಳ್ಳಬಾರ್ದು. ಪೌಲನಿಗೆ ಗೊತ್ತು, ತಾನು ಹೋಗುತ್ತಿರುವಂತ ಮಾರ್ಗದಲ್ಲಿ ಏನೆಲ್ಲ ನಾನು ಜಯ ಗಳಿಸಿದ್ದೇನೆ ಅಂತ. ಆ ಜಯ ಈ ಸಭೆಯವರು ಕೂಡ ಹೊಂದಬೇಕೆಂಬುದಾಗಿ ಅವನಲ್ಲಿರುವಂತ ಆಸಕ್ತಿ. ಅಂದ್ರೆ ನಾವು ಈ ಒಂದು ಮಾದರಿಯನ್ನು ಹಿಂಬಾಲಿಸುವಂತೆ ನಮ್ಮನ್ನು ಕೂಡ ನಾವು ಒಪ್ಪಿಸಿಕೊಡುವಂಥದ್ದು ಮುಖ್ಯವಾಗಿದೆ. ಒಂದು ಸ್ಥಾನ ಅಲ್ಲಿ ಸಭಾಪಾಲಕನ ಸ್ಥಾನ ಮಾತ್ರ ಅಲ್ಲ, ನಮ್ಮ ಮನೆಗಳಲ್ಲಿ ನಮಗೆ ಒಂದೊಂದು ಸ್ಥಾನ ಇದೆ. ಹಾಗಿರುವಾಗ ಒಬ್ಬ ತಂದೆಯ ಸ್ಥಾನ ಇದೆ, ಒಂದು ಗಂಡನ ಸ್ಥಾನ ಇದೆ, ಮಕ್ಕಳ ಸ್ಥಾನ ಇದೆ. ಹಾಗಾದರೆ ಮನೆಯಲ್ಲಿ ಯಾರು ಮಾದರಿಯಾಗಿರ್ಬೇಕು? ನಾನು ಕೆಲವು ಕಡೆ ನೋಡಿ, ಕೆಲವು ಉಲ್ಟಾಗಿರ್ತದೆ. ಹಿರಿಯರು ನಡೀತಾ ಇಲ್ಲ, ಮಕ್ಕಳು ನಡೀತಾ ಇದ್ದಾರೆ. ಸಣ್ಣ ಮಕ್ಕಳು ಆ ಮಾದರಿ ತೋರಿಸ್ತದೆ, ಹಿರಿಯರಿಲ್ಲ. ಕೆಲವು ಕಡೆ ಹೆಂಡತಿಯ ಮಾದರಿ ಇದ್ದಾಗೆ ಕಾಣ್ತದೆ ಹೊರತು ಗಂಡ ಮಾದರಿಯಾಗಿ ಕಾಣುವುದಿಲ್ಲ. ಕೆಲವೆಲ್ಲ ಉಲ್ಟಾ ಪಲ್ಟಾ ಇರುವುದು ಲೋಕದಲ್ಲಿ ನೋಡ್ತೇವೆ. ಹಾಗಾದ್ರೆ ದೇವರ ನಿಯಮದ ಪ್ರಕಾರ ಯಾರು ಮಾದರಿಯಾಗಿರ್ಬೇಕು? ಮೊದಲು ಪುರುಷನು, ಯಜಮಾನನು, ಗಂಡನು ಅವನು ಮಾದರಿಯಾಗಿರ್ಬೇಕು. ಒಂದು ಸ್ನೇಹಿತಗೆ ಇನ್ನೊಂದು ಸ್ನೇಹಿತ ಇರುವುದಾದ್ರೆ ಯಾರು ಮಾದರಿಯಾಗಿರ್ಬೇಕು? ನಂಬಿಗಸ್ತಳಾದ ದೇವರಿಗೆ ಭಯಪಡುವ ಸ್ನೇಹಿತೆ ಇನ್ನೊಬ್ಬಳಿಗೆ ಮಾದರಿಯಾಗಿರ್ಬೇಕು. ಒಬ್ಬ ಸ್ನೇಹಿತನಿಗೆ ಇನ್ನೊಬ್ಬ ಸ್ನೇಹಿತ ಯಾವ ರೀತಿ ಮಾದರಿಯಾಗಿರ್ಬೇಕು? ಅವನು ದೇವಭಕ್ತಿಯುಳ್ಳವನಾಗಿ ಆ ಇನ್ನೊಬ್ಬನ ಒಂದು ಆತ್ಮಿಕತೆಯಲ್ಲಿ ಅವನು ನಡೆಸುವ ಮಾದರಿಯಾಗಿರ್ಬೇಕು. ಹಾಗಾದ್ರೆ ಇವತ್ತು ನಾವು ಹೇಳ್ಬೋದು ನಮ್ಮ ಮನೆಯಲ್ಲೇ, ನೀನು ನನ್ನನ್ನು ಹಿಂಬಾಲಿಸುವಂತ. ಆಗ ಮನೆಯವರು, ನೀವು ಜಗಳ ಆಡ್ತಾ ಇದ್ದೀರಿ, ನಾನು ಹಾಗೆ ಮಾಡಬೇಕಾ? ನೀವು ಈ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಿ, ನಾನು ಹಾಗೆ ಮಾತಾಡ್ಬೇಕಾ? ನೀವು ಈ ರೀತಿ ನಡ್ಕೊಳ್ತಾ ಇದ್ರಿ, ನಾನು ಹಾಗೆ ನಡ್ಕೊಳ್ಬೇಕಾ? ಬರುತ್ತೆ ಇಲ್ವಾ? ಕೆಲವು ಮಕ್ಕಳು ಹೇಳಕ್ಕಾಗದಿದ್ರು ಒಳಗೆ ಅನ್ಕೊಂಡು, ಇವ್ರು ಹಿಂಬಾಲಿಶ್ ಅಂತ ಹೇಳ್ತಾರೆ, ಇವ್ರು ಏನ್ ನಡೀತಾ ಇದ್ದಾರೆ. ನಾನು ಚಿಕ್ಕ ವಯಸ್ಸಿರುವಾಗ ನಮ್ಮ ತಂದೆ ಕುಡಿತಾನೆ ಇದ್ರು, ಅವ್ರು ಬೀಡಿ ಹೇಳಿದ್ರು. ನನಗೆ ಅವರ ಬೀಡಿ ನಂಬರ್ ಈಗಲೂ ನೆನಪಿದೆ. ಆವಾಗ ಬೀಡಿ ನಂಬರ್ 16. ಅದನ್ನು ಅವರು ಯಾವಾಗಲೂ ಬಂದ ಕೂಡಲೇ ನನ್ನ ಕರೆದು ಒಂದು ಬೀಡಿ ಅಂಟಿಸ್ಕೊಂಬಾ ಅಂತ. ಹೀಗೆ ಅಂಟಿಸ್ಕೊಂಬಾ ಅಂತ ಹೇಳಿದ ನಂತರ ಮತ್ತೆ ಹೇಳುದು, ನೋಡೋ ನೀವು ಇದನ್ನೆಲ್ಲ ಎಳಿಲಿಕ್ಕೆ ಹೋಗಬಾರ್ದು, ಕುಡಿಲಿಕ್ಕೆ ಹೋಗಬಾರ್ದು, ಹೀಗೆ ಹೇಳುವಂಥದ್ದು. ಆದರೆ ಅವರು ಅದನ್ನೇ
ಮಾಡೋರು. ನಾವು ಬೆಂಕಿಯಲ್ಲಿ ಹಚ್ಚಿಸಿ ತರೋನು. ಒಂದು ದಿವಸ ಏನೋ ಇವ್ರು ಹಾಗೆ ಹೇಳ್ತಾರಲ್ಲ, ಇದ್ರಲ್ಲಿ ಏನು ವಿಷಯ ಅಂತ ಒಂದು ದಮ್ ಎಳ್ದು ನೋಡೋ. ಏನಾಯ್ತು, ಬೆಂಕಿ ಹತ್ರ ಹೋದೆ, ಅದನ್ನು ಅಂಟಿಸುವಾಗ ಎಳ್ದು ಬಿಟ್ಟೆ, ಅದು ಒಂದೇ ಸರಿ ಕೆಮ್ಮು ಬಂದ್ಬಿಡ್ತು. ಇವ್ರಿಗೆ ಗೊತ್ತಾಯ್ತು, ಗೊತ್ತಾಯ್ತು ಇವನೇನೋ ಮಾಡ್ಕೊಂಡಿದ್ದಾನೆ ಈಗ. ಆಮೇಲೆ ಕೇಳಿದ್ರು, ಆಮೇಲೆ ಹೌದು ನೋಡಂತ ಇದು ಮಾಡಿದ್ದಾನು. ಆಮೇಲೆ ಪೆಟ್ಟು ಕೂಡ ತಿಂದೆ. ಹಾಗೆ ಒಬ್ಬನು ಅದನ್ನು ಮಾಡಿಕೊಂಡು ಇನ್ನೊಬ್ಬರಿಗೆ ಹೇಳುತ್ತಾ ಪೆಟ್ಟು ಕೊಟ್ರೆ ಏನಾಗುತ್ತೆ? ಮಗನಿಗೆ ಕೋಪನೇ ಬರುತ್ತಲ್ವ. ಇವರು ಮಾಡ್ತಾರೆ ಮತ್ತೆ ನಮಗೆ ಪೆಟ್ಟು ಕೊಡ್ತಾರೆ, ಇವ್ರು ಮಾಡಬಾರ್ದಂತ. ಹಾಗಾದ್ರೆ ಅದು ಕೋಪಕ್ಕೆ ತೆರೆದು. ಮಾದರಿ ಎನ್ನುವನು ಅವನು ಅದನ್ನು ಮಾಡಬಾರ್ದು, ಅವನು ಹಾಗೆ ಕಾಣಬಾರ್ದು. ಯಾವ ರೀತಿಯಲ್ಲಿ ಕಾಣಬೇಕೋ ಆ ರೀತಿಯಲ್ಲಿ ಅದು ಮಾದರಿಯಾಗಿ ಇರಬೇಕು. ಹಾಗಿರುವಾಗ ನಮ್ಮ ಮಾದರಿ ಯಾರನ್ನು ಅನುಸರಿಸಬೇಕು? ಯೇಸು ಕ್ರಿಸ್ತನನ್ನು ಅಪೋಸ್ತಲರು ಅನುಸರಿಸಿದ್ರು. ಅಪೋಸ್ತಲರು ನಂತರ ಸಭೆಗಳಿಗೆ ಅದನ್ನು ತೋರಿಸಿದ್ರು. ಈ ಒಂದು ನಂಬಿಕೆಯಲ್ಲಿ ಮತ್ತು ಮಾದರಿಯಲ್ಲಿ ಮುಂದೆ ಹೋಗಬೇಕೆಂಬುದಾಗಿ ಅವರು ತೋರಿಸಿದ ವಿಷಯವಾಯಿತು. ಆದ್ದರಿಂದ 2 ಕೊರಿಂಥ 6ಕ್ಕೆ ಬನ್ನಿ. 2 ಕೊರಿಂಥ 6, 3-6 ವಚನವನ್ನು ಓದಿ. ಸೇವೆಯು ದೂಷಿಸಲ್ಪಡದಂತೆ ಯಾವ ವಿಷಯದಲ್ಲಿಯೂ ನಿಂದೆಗೆ ಅವಕಾಶ ಕೊಡಬೇಡಿರಿ. ಆದರೆ ಎಲ್ಲ ಸಂಗತಿಗಳಲ್ಲಿ ಹೆಚ್ಚು ತಾಳ್ಮೆಯಲ್ಲಿಯೂ, ಸಂಕಟಗಳಲ್ಲಿಯೂ, ಕೊರತೆಗಳಲ್ಲಿಯೂ, ಇಕ್ಕಟ್ಟುಗಳಲ್ಲಿಯೂ, ಪೆಟ್ಟುಗಳಲ್ಲಿಯೂ, ಸೆರೆವಾಸಗಳಲ್ಲಿಯೂ, ಕಲಹಗಳಲ್ಲಿಯೂ, ಪ್ರಯಾಸಗಳಲ್ಲಿಯೂ, ನಿದ್ದೆಗೇಡುಗಳಲ್ಲಿಯೂ, ಉಪವಾಸಗಳಲ್ಲಿಯೂ ದೇವರ ಸೇವಕರೆಂದು ನಮ್ಮನ್ನು ಸಮ್ಮತರಾಗಿ ಮಾಡಿಕೊಳ್ಳುತ್ತೇವೆ. ಶುದ್ಧತೆಯಿಂದ, ಜ್ಞಾನದಿಂದ, ದೀರ್ಘಶಾಂತಿಯಿಂದ, ದಯೆಯಿಂದ, ಪವಿತ್ರಾತ್ಮನಿಂದ, ಕಪಟವಿಲ್ಲದ ಪ್ರೀತಿಯಿಂದ. ಇಲ್ಲಿ ಪೌಲನು ನೋಡಿ ಮಾದರಿಯ ಒಂದು ಪಟ್ಟಿಯನ್ನೇ ಬಿಡುಗಡೆ ಮಾಡ್ತಾ ಇದ್ದಾನೆ. ಆ ಮಾದರಿಯ ಪಟ್ಟಿ ಹೇಗಿದೆ ಅಂದ್ರೆ, ಸೇವೆಯು ದೋಷಿಸಲ್ಪಡದ ಹಾಗೆ ಅಥವಾ ಕ್ರಿಸ್ತನು ನಿಂದಿಸಲ್ಪಡದ ಹಾಗೆ ಅಥವಾ ಯೇಸು ಕ್ರಿಸ್ತನನ್ನು ಇತರರು ಅವಮಾನ ಪಡಿಸದ ಹಾಗೆ ನಾವು ಮಾದರಿಯಾಗಿರ್ಬೇಕೆಂಬುದಕ್ಕೆ ಒಂದು ಪಟ್ಟಿ. ಆದ್ದರಿಂದ ಒಂದು ವೇಳೆ ನಮ್ಮ ಮಾದರಿ ಸರಿ ಇಲ್ಲವಾದ್ರೆ, ಅಲ್ಲಿ ದೋಷಣೆ ನಮಗೆ ಬಂದ್ರೆ ಅದು ಯಾರಿಗೆ ಹೋಗುತ್ತೆ? ದೇವರಿಗೆ ಹೋಗುತ್ತೆ. ಒಂದು ವೇಳೆ ಹೊಗಳಿಕೆ ನಮಗೆ ಬಂದ್ರೆ ಆ ಹೊಗಳಿಕೆ ಯಾರಿಗೆ ಹೋಗುತ್ತೆ? ದೇವರಿಗೆ ಹೋಗುತ್ತೆ. ಆದ್ದರಿಂದ ನಾವು ಈ ಒಂದು ದೋಷಿಸಲ್ಪಡದಂತೆ ನಿಂದೆಗೆ ಒಂದು ಅವಕಾಶ ಕೊಡದ ಹಾಗೆ ಮಾದರಿಯಾಗಿರ್ಬೇಕೆಂಬುದಾಗಿ ಅಲ್ಲಿ ತಿಳಿಯಪಡಿಸ್ತಾ ಇದ್ದಾನೆ. ಆದ್ದರಿಂದ ಅವನ ಒಂದು ನಂಬಿಕೆಯ ಒಂದು ಮಾದರಿಯನ್ನು ನಾವು ಇಲ್ಲಿ ನೋಡ್ತೇವೆ. ಅವನ ಒಂದು ನಂಬಿಕೆಯ ಮಾದರಿ. ಆ ಮಾದರಿಯಲ್ಲಿ ನಾವು ನೋಡುವಾಗ ನೋಡಿ 4ನೇ ವಚನದಲ್ಲಿ ಹೇಳ್ತದೆ, ಎಲ್ಲ ಸಂಗತಿಗಳಲ್ಲಿ ಹೆಚ್ಚು ತಾಳ್ಮೆಯು ಅಂತ ಇದೆ. ಎಲ್ಲಾ ಸಂಗತಿಗಳಲ್ಲಿ ಹೆಚ್ಚು ತಾಳ್ಮೆ. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಹೀಗೆ ತಗೊಳ್ಳುವ. ಒಂದು ಸ್ತ್ರೀ ಅಡಿಗೆ ಮಾಡ್ತಾರಂತ ಇಟ್ಕೊಳ್ಳುವ, ಅದಕ್ಕೆ ಎಷ್ಟು ಸಾಮಾನುಗಳು ಬೇಕು? ಅಡಿಗೆ ಸಾಮಾನುಗಳು ಎಷ್ಟೋ ಬೇಕು. ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಏಲಕ್ಕಿ, ಲವಂಗ, ಶುಂಠಿ, ಕಾಯಿಮೆಣಸು, ಅದು ಎಲ್ಲ. ಆಮೇಲೆ ಎಷ್ಟು ಪಾತ್ರಗಳು ಬೇಕು? ಅದಕ್ಕೆ ಬೇಕಾದ ಕೆಲವು ಪಾತ್ರಗಳು ಬೇಕು. ಎಷ್ಟು ಸೌಟುಗಳು ಬೇಕು? ಎಲ್ಲ ಬೇಕು. ಅದನ್ನೆಲ್ಲವನ್ನು ಮಾಡ್ತಾ ಇರಬೇಕು. ಮತ್ತೆ ಐಟಮ್ ಒಂದು 4-5 ಇಟ್ಟುಕೊಳ್ಳಿ, 4-5 ಐಟಮ್ ಅನ್ನು ಮಾಡಬೇಕು. ಹಾಗಿರುವಾಗ ಆ ಎಲ್ಲ ಐಟಮ್ಗಳನ್ನು ಮಾಡುವಾಗ ಆ ಸ್ತ್ರೀಗೆ ಏನ್ ಬೇಕಾಗಿದೆ? ತಾಳ್ಮೆ ಬೇಕಾಗಿದೆ. ಒಂದು ವೇಳೆ ಸಾಸಿವೆ ಬಾಂಡ್ಲಿಗೆ ಹಾಕಿ ಹುರಿದು ಕಪ್ಪಾಗಿ ಬಿಟ್ರೆ ತಾಳ್ಮೆ ಬೇಕು. ಅಥವಾ ಮೆಣಸು ಎಷ್ಟು ಹಾಕುವುದು ಗೊತ್ತಿಲ್ಲದೆ ತಲೆ ಎಲ್ಲ ಕೆಟ್ಟೋದ್ರೆ ತಾಳ್ಮೆ ಬೇಕು. ಹಾಗಿರುವಾಗ ಎಲ್ಲಾ ವಿಷಯಗಳಲ್ಲಿಯೂ ಅಲ್ಲಿ ತಾಳ್ಮೆ ಬೇಕು. ಅದೇ ರೀತಿಯಲ್ಲಿ ಪುರುಷರೇ ಅದೇ ರೀತಿಯಲ್ಲಿ
ಮನೆಯ ವಿಷಯ ಇದೆ, ಕೆಲಸದ ವಿಷಯ ಇದೆ, ಮಕ್ಕಳ ವಿಷಯ ಇದೆ, ನಮ್ಮ ಆರೋಗ್ಯಗಳ ವಿಷಯ ಇದೆ, ಅಗತ್ಯತೆ ವಿಷಯ ಇದೆ. ನಾನಾ ರೀತಿಯಲ್ಲಿ ನಾವೊಂದು ಜವಾಬ್ದಾರಿ ಸ್ಥಾನದಲ್ಲಿ ಮಾದರಿ ತೋರಿಸುವವರಾಗಿದ್ದೇವೆ. ಆ ಎಲ್ಲಾ ಸಮಯದಲ್ಲಿ ಏನ್ ಬೇಕು? ತಾಳ್ಮೆ ಬೇಕು. ಹಾಗಿರುವಾಗ ಒಬ್ಬ ನಾಯಕನಾಗಿ, ಒಬ್ಬ ಹಿರಿಯನಾಗಿ ಅವನು ಯಾವ್ಯಾವ ಸ್ಥಾನದಲ್ಲಿ ಇದ್ದಾನೋ ಅವನು ಮೊದಲು ಈ ಮಾದರಿಯನ್ನು ತೋರಿಸಬೇಕು. ಆ ಮಾದರಿಯನ್ನು ಯಾವಾಗ ನಾವು ತೋರಿಸ್ತೇವೋ ನಾವು ದೇವರನ್ನು ಮಹಿಮೆ ಪಡಿಸ್ತೇವೆ. ಪೌಲನ ನಂಬಿಕೆ ದೇವರಲ್ಲಿ ಇದೆ. ಹೌದಾದರೆ ದೇವರು ಹೇಳಿದ್ದಾರೆ, ಪೌಲನೇ ನೀನು ತಾಳ್ಮೆಯಲ್ಲಿರ್ಬೇಕು. ಅದಕ್ಕೆ ಅವನು ಎಷ್ಟು ಪೆಟ್ಟು ತಿಂದಿದ್ದಾನೆ? ಒಂದು ಕಮ್ಮಿ 40 ಪೆಟ್ಟು. ಅದನ್ನು ಚಡಿ ಏಟುಗಳು. ಅಷ್ಟೂ ಕೂಡ ಸಹಿಸಿಕೊಂಡು ತಾಳ್ಮೆಯಲ್ಲಿ ಇದ್ದಾನಂದ್ರೆ ಅದು ಯಾರಿಗೋಸ್ಕರ ಅಂತ ಅವನಾಗ ಸಮಯದ ಯೋಚನೆ ಮಾಡ್ತಾ ಇದ್ದಾನೆ? ಯೇಸು ಕ್ರಿಸ್ತನಿಗಾಗಿ. ಅಪೊಸ್ತಲರು ಸೆರೆಮನೆಗೆ ಹಾಕಲ್ಪಟ್ರು, ಅವರಿಗೆ ಪೆಟ್ಟು ಬಿದ್ರು. ಪೇತ್ರ ಯೋಹಾನಿಗೆ ಅವರು ಹೊರಗೆ ಬರುವಾಗ ನಗಾಡ್ಕೊಂಡು ಖುಷಿಯಲ್ಲಿ ಸಂತೋಷವಾಗಿ ಬಂದರು ಅಂತ ಇದೆ. ಹಾಗಿರುವಾಗ ಇಂಥ ಸಮಯಗಳಲ್ಲಿ ನಾವು ಇರಬೇಕಾದ ಒಂದು ತಾಳ್ಮೆ ನಮಗೆ ಎಷ್ಟು ಅಗತ್ಯ ನೋಡಿ. ನಾನು ಮಾತಾಡ್ತೇನೆ, ಆದರೆ ನಿಜವಾಗಿ ನನಗಿಲ್ಲ. ನಾನು ಕೂಡ ದೇವರ ಹತ್ರ ಇದು ಕೇಳಲೇಬೇಕಾದ ವಿಷಯ, ತಾಳ್ಮೆ ಅವಶ್ಯಕತೆಯ ವಿಷಯ. ಹಾಗಾದರೆ ನಂಬಿಕೆಯ ಈ ಮಾದರಿಯಲ್ಲಿ ನಾವು ಈ ತಾಳ್ಮೆಯನ್ನು ಯಾರಿಗೆ ತೋರಿಸಬೇಕಾಗಿದೆ? ನಮ್ಮ ನಂತರ ಇರುವವರಿಗೆ ಅದನ್ನು ತೋರಿಸಬೇಕಾದ ವಿಷಯವಾಗಿದೆ. ನಾವು ನೋಡ್ತೇವೆ. ನಂತರ ಮುಂದುವರಿಸಿ ನೋಡಿ, ಸಂಕಟಗಳಲ್ಲಿಯೂ ಎಂಬ ವಿಷಯ ನೋಡ್ತೇವೆ. ಆ ಸಂಕಟಗಳಲ್ಲಿಯೂ ಅಂತ ಹೇಳುವಾಗ ಯಾವೆಲ್ಲ ಸಂಕಟ, ಏನೆಲ್ಲ ಸಂಕಟ? ಆ ಸಂದರ್ಭದಲ್ಲಿಯೂ ಕೂಡ ನಮ್ಮನ್ನು ನಾವು ನಂಬಿಗಸ್ತರು, ದೇವಜನರು, ಯೇಸುವನ್ನು ಹಿಂಬಾಲಿಸುವವರು ಅಂತ ತೋರಿಸಿಕೊಡ್ಬೇಕು. ಪೌಲನ ಅದು ಹೇಳುದು, ಸಂಕಟದ ಸಮಯದಲ್ಲಿಯೂ ನಾವು ಕ್ರಿಸ್ತನಿಗೆ ಮಹಿಮೆ ಬರುವ ಹಾಗೆ, ಸೇವೆಯು ದೋಷಿಸಲ್ಪಡದ ಹಾಗೆ ನಮ್ಮನ್ನು ತೋರಿಸಿಕೊಡ್ಬೇಕಾಗಿದೆ. ಇದು ಹೇಗೆ? ಸಂಕಟ ಏನೆಲ್ಲ ಬಂದಿದೆ, ನಮಗೆ ಕೆಲವರಿಗೆ ಅನುಭವ ಆಗಿದೆ. ಆದರೆ ಈ ಸಮಯದಲ್ಲಿ ನಾವು ಆ ಸಮಯದಲ್ಲಿ ತಾಳ್ಮೆಯುಳ್ಳ ಮನುಷ್ಯರಾಗಿದ್ದುಕೊಂಡು ಸಂಕಟವನ್ನು ಹೇಗೆ ಎದುರಿಸಿಕೊಂಡು ಹೋಗಬೇಕೋ ಆ ಮಾದರಿಯನ್ನು ತೋರಿಸ್ಬೇಕು. ಕೆಲವರಿಗೆ ಉದಾಹರಣೆ ಹೇಳುವುದಾದ್ರೆ, ಸಣ್ಣ ಸಮಸ್ಯೆ ಇದ್ದರೆ, ನಾನು ಕೆಲವು ಸಲ ಟಿವಿಯಲ್ಲಿ ನೋಡ್ತೇನೆ, ನಮ್ಮ ಈ ಕಡೆ ಆ ಥರ ಇಲ್ಲ, ನಿಮ್ಮ ಘಟ್ಟದ ಸೈಡ್ ಉಂಟಲ್ಲ ಆ ಕಡೆ ಜಾಸ್ತಿ. ಕೆಲವೊಂದು ಮರಣ ಆದರೆ ಅವರು ಮನೆಯವರು ಮಾತ್ರ ಕೂಗುವುದಲ್ಲ, ಅಕ್ಕಪಕ್ಕದ ಊರಿನವರು ಸೇರಿಕೊಂಡು ಬೊಬ್ಬೆ ಹೊಡಿತಾ ಇರ್ತಾರೆ. ಇದನ್ನು ನಾನು ನೋಡ್ತಾ ಇದ್ದೇನೆ. ಅಕ್ಕಪಕ್ಕದ ಊರಿನವರು ಕೂಡ ಆ ರೀತಿಯಲ್ಲಿ ಒಂದು ಇದು ಮಾಡ್ತಾ ಇರ್ತಾರೆ. ಆಲೋಚನೆ ಮಾಡಿ, ಇದು ಒಂದು ಉದಾಹರಣೆ. ಆದರೆ ಒಂದು ಸಣ್ಣ ವಿಷಯ ಸಮಸ್ಯೆ ಆದಾಗಲೂ, ಸಂಕಟ ಆದಾಗಲೂ ನಾವು ಆ ಸಮಯದಲ್ಲಿ ಯಾವ ರೀತಿಯಲ್ಲಿ ವರ್ತಿಸಬೇಕಾಗಿದೆ? ನಮಗೆ ದೇವರಿಲ್ಲದವರಾಗಿಯೋ, ನಮಗೆ ಸಹಾಯ ಇಲ್ಲದವರಾಗಿಯೋ, ನಮಗೇನು ಗತಿ ಇಲ್ಲದವರಾಗಿಯೋ ಯಾವ ರೀತಿಯಲ್ಲಿ ವರ್ತಿಸುವುದು? ಅಥವಾ ನನಗೆ ದೇವರಿದ್ದಾನೆ, ಆತನು ಸಹಾಯ ಮಾಡ್ತಾನೆ, ಈಗ ಆತನಲ್ಲೇ ನಾನು ಕೇಳಿಕೊಳ್ತೇನೆ, ಆತನನ್ನು ನಾನು ಅನುಸರಿಸ್ತೇನೆ ಎಂಬುದಾಗಿ ಆ ತಾಳ್ಮೆಯಲ್ಲಿ ನಾವು ಸಹಿಸಿಕೊಂಡು, ಸಂಕಟವನ್ನು ಸಹಿಸಿಕೊಂಡು ಹೋಗುವುದಾದ್ರೆ ಒಂದು ಒಳ್ಳೆ ಮಾದರಿಯನ್ನು ತೋರಿಸ್ಬೋದು. ಇಲ್ಲದೆ ಸಣ್ಣ ವಿಷಯಕ್ಕೆ ನಾವು ಬೊಬ್ಬೆ ಹಿಡಿದು ಕಲ್ತ್ರೆ ಅದನ್ನು ನೋಡಿದ ಮಕ್ಕಳು ಏನ್ ಮಾಡ್ತಾರೆ? ಇನ್ನೂ ಜೋರಾಗಿ ಬೊಬ್ಬೆ ಹೊಡಿತಾರೆ. ಅವರ ಮಕ್ಕಳು ಇನ್ನೂ ಜೋರಾಗಿ ಹೋಗುತ್ತೆ. ಹಾಗಿರುವಾಗ ಇಲ್ಲಿ ಸಂಕಟದಲ್ಲಿ ನಾವು ಹೇಗಿರ್ಬೇಕೆಂಬುದಾಗಿ. ನಂತರ ಕೊರತೆಗಳಲ್ಲಿಯೂ, ಕೊರತೆಗಳು, ಊಟಕ್ಕಿಲ್ಲದ ಏನಾದ್ರು ಪರಿಸ್ಥಿತಿ ಯಾವತ್ತಾರು ಬಂದಿದೆಯಾ? ಹಣದ ಕೊರತೆ ಏನಾದ್ರು ಬಂದಿದೆಯಾ?
ಅಥವಾ ಡಾಕ್ಟರ್ ಹತ್ರ ಹೋಗೋದಕ್ಕೆ ಸಾಲದೇ ಇರುವಂತ ಒಂದು ಆ ಸಂದರ್ಭ ಅದು ಬಂದಿದೆಯೋ, ಅಥವಾ ಬಟ್ಟೆಯೇ ನನಗೆ ಇಲ್ಲ ಅಂತ ಒಂದು ಪರಿಸ್ಥಿತಿ ಬಂದಿದೆಯೋ. ಹಾಗಿರುವಾಗ ಕೆಲವು ಕೊರತೆಗಳು ಬಂದಾಗ ಪೌಲನ ಜೀವಿತದಲ್ಲಿ ಕೊರತೆಯನ್ನು ಅನುಭವಿಸಿದ್ದಾನೆ. ಅವನಿಗೆ ಬಹಳ ಕೊರತೆಗಳು ಆಗಿಬಿಟ್ಟಿವೆ. ಆದರೂ ಅವನನ್ನು ಗುಣಗುಟ್ಟಲಿಲ್ಲ, ದೂಷಿಸಲಿಲ್ಲ, ಅಥವಾ ಇನ್ನೇನಾದ್ರು ಹೇಳಲಿಕ್ಕೆ ಹೋಗಲಿಲ್ಲ. ಅವನು ಆ ಕೊರತೆಯಲ್ಲೇ ಸಂತೋಷ ಪಡ್ತಾ ಇದ್ದಾನೆ. ಅವನಿಗೆ ಕೊರತೆ ಇದೆ ಅಂತ ದೇವರಿಗೆ ಗೊತ್ತಿಲ್ವಾ? ಅವನಿಗೆ ಇಂಥ ಸಮಸ್ಯೆ ಇದೆ ಅಂತ ದೇವರಿಗೆ ಗೊತ್ತಿಲ್ವಾ? ಗೊತ್ತಿದೆ. ಅವನು ಅರ್ಥ ಮಾಡಿಕೊಂಡ, ನನ್ನ ಸಮಸ್ಯೆ ದೇವರಿಗೆ ಗೊತ್ತುಂಟು, ನಾನು ಈ ಸಮಯದಲ್ಲಿ ಹೇಗಿರಬೇಕೆಂಬುದಾಗಿ ಖುಷಿಯಾಗಿ ಇರ್ತೇನೆ. ದೇವರು ನನಗೆ ಈ ಸಮಯದಲ್ಲಿ ಹೇಗಿರಬೇಕೆಂಬುದಾಗಿ ಕಲಿಸ್ತಾ ಇದ್ದಾರೆ. ನಾನು ಖುಷಿಯಾಗಿ ಇರ್ತೇನೆ, ಕೊರತೆಯಲ್ಲಿ ಕೂಡ ನಾನು ಸಮಾಧಾನವಾಗಿ ಇರ್ತೇನೆ ಎಂಬುದಾಗಿ. ಅದಕ್ಕೆ ಅವನು ತಿಮೋತಿಗೆ ಬರೆಯುವಾಗ ಬರೀತಾನೆ, ನಿಮಗಿರುವವುಗಳಲ್ಲಿ ತೃಪ್ತರಾಗಿರ್ರಿ. ಯಾಕಂದ್ರೆ ಅವನಿಗೆ ಗೊತ್ತು ಕೊರತೆಯಲ್ಲಿ ನಾನು ಹೇಗೆ ತೃಪ್ತನಾಗಿರ್ಬೇಕು ಅಂತ. ಇಂಥ ಸಮಯದಲ್ಲಿ ನಮ್ಮ ಮಾದರಿ ಏನಿದೆ, ಕೊರತೆಯ ಸಮಯದಲ್ಲಿ ನಾವು ಯಾವ ರೀತಿ ಮಾದರಿ ತೋರಿಸಬೇಕಾಗಿದೆ, ಇದು ಬಹಳ ಮುಖ್ಯ ಅಲ್ವಾ? ಆದ್ರಿಂದ ನಾವು ಒಂದು ಮಾದರಿಯನ್ನು ನಾವು ನೋಡ್ತಾ ಇರ್ತೇವೆ. ನಂತರ ನೋಡಿ, ಇಕ್ಕಟ್ಟುಗಳಲ್ಲಿಯೂ, ಇದು ಇನ್ನೊಂದು ರೀತಿಯ ಸಮಸ್ಯೆ. ಇಕ್ಕಟ್ಟು ಅಂತ ಹೇಳಿದ್ರೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಡೆನೂ ಸಮಸ್ಯೆ, ಈ ಕಡೆನೂ ಸಮಸ್ಯೆ, ಇನ್ನೊಂದು ಕಡೆ ಈ ಎಲ್ಲ ಒಟ್ಟಿನಲ್ಲಿ ಸುತ್ತಲೂ ಇದ್ದಾಗೆ ಈ ಸಮಯದಲ್ಲಿ ಹೇಗೆ ನಮ್ಮ ನಡವಳಿಕೆ ಇರುವಿಕೆ ಬಹಳ ಕಷ್ಟ. ಪರಶುರಾಮ್ ಅವರು ನಡ್ಕಟ್ತಾ ಇದ್ದಾರೆ, ಯಾಕಂದ್ರೆ ಅವರಿಗೆ ಅನುಭವ ಆಗಿದೆ. ಒಂದು ಕಡೆ ಹೆಂಡತಿ ಇದ್ದಾರೆ, ಒಂದು ಕಡೆ ತಾಯಿ ಇದ್ದಾರಲ್ಲ, ತಾಯಿ ಇದ್ದಾರೆ, ಇನ್ನೊಂದು ಕಡೆ ಕೆಲಸ ಇದೆ, ಇನ್ನೊಂದು ಕಡೆ ಸೇವೆ ವಿಷಯ ಇದೆ, ಸಾಕ್ಷ್ಯ ವಿಷಯ ಇದೆ. ಹಾಗಿದ್ರೆ ಈ ಎಲ್ಲ ಸಮಯದಲ್ಲಿ ಹೇಗೆ, ಬಹಳ ಕಷ್ಟ ಅಲ್ಲ? ಬಹಳ ಕಷ್ಟದ ವಿಷಯ. ಆದರೆ ಇಂಥ ಇಕ್ಕಟ್ಟುಗಳಲ್ಲಿಯೂ ನಾವು ನಮ್ಮನ್ನು ಕರೆದಾತನಿಗೆ ನಂಬಿಗಸ್ತರಾಗಿರುವಂತ ಮಾದರಿಯನ್ನು ತೋರಿಸುವರಾಗಬೇಕು. ಇಕ್ಕಟ್ಟಿರ್ಲಿ, ಕರ್ತನಿಗೆ ಮಾರ್ಗ ಇದೆ, ಅವರಿಗೆ ಸಹಾಯ ಇದೆ. ಆಲೋಚನೆ ಮಾಡಿ, ಸಮುದ್ರದಲ್ಲೇ ಮಾರ್ಗ ಮಾಡಿ ತೋರಿಸಿದ್ದಾರೆ ದೇವರು, ಸಮುದ್ರದಲ್ಲೇ. ಆದ್ರೆ ಮನುಷ್ಯನ ದೃಷ್ಟಿಗೆ ಅಲ್ಲಿ ಮಾರ್ಗ ಇಲ್ಲ, ಆದ್ರೆ ಆತನ ದೃಷ್ಟಿಯಲ್ಲಿ ಇದೆ. ಇದರಲ್ಲಿ ಅಂಥ ಒಂದು ನಂಬಿಕೆ ಉಳ್ಳವರಾಗಿರುವಾಗ ಮುಂದೆ ಒಂದು ಮಾರ್ಗವನ್ನು ಸಿದ್ಧ ಮಾಡ್ತಾರೆ. ಆ ಮಾರ್ಗ ಪೌಲನ್ ಕಂಡುಕೊಂಡಿದ್ದಾನೆ. ಅದರಿಂದ ಇಕ್ಕಟ್ಟುಗಳಲ್ಲಿ ಅವನು ಗಲಿಬಿಲಿಗೊಳ್ಳದ ಹಾಗೆ ಆತನನ್ನೇ ಆತುಕೊಂಡು ಇದ್ದಾನೆಂಬ ವಿಷಯವನ್ನು ನಾವು ನೋಡ್ತೇವೆ. ಹೀಗಿರುವಾಗ ನಂತರದ ವಾಕ್ಯ ನೋಡಿ, ಪೆಟ್ಟುಗಳಲ್ಲಿಯೂ. ಇದು ಹೇಗೆ ಪೆಟ್ಟುಗಳಲ್ಲಿಯೂ ಅಂತ? ಹಾಗಾದ್ರೆ ಅವನಿಗೆ ಬಿದ್ದ ಪೆಟ್ಟುಗಳ ಸಮಯದಲ್ಲಿಯೂ ದೇವರೇ ನೋಡಿ, ಅಪೊಸ್ತಲ ಕಾರ್ಯ 16ನೇ ಅಧ್ಯಾಯ ಓದುವಾಗ ಒಂದು ಕಣಿ ಹೇಳುವಳ ದೆವ್ವವನ್ನು ಬಿಡಿಸಿದ. ಆ ನಂತರ ಅವಳ ಯಾರು ನೋಡ್ಕೊಳ್ಳುವವರಿದ್ದಾರಲ್ಲ, ಅವರ ಬಿಸಿನೆಸ್ ಎಲ್ಲ ಲಾಸ್ ಆಯ್ತು. ಯಾಕಂದ್ರೆ ಇವಳ ಹತ್ರ ದೆವ್ವ ಇಲ್ಲ, ಈಗ ಬಿಸಿನೆಸ್ ಮಾಡಿಕೊಡುವ ದೆವ್ವ ಇಲ್ಲ. ಆಗ ಇದನ್ನು ಯಾರು ಮಾಡಿದ್ದು ಅಂತ ಕೇಳುವಾಗ, ಇದು ಪೌಲ ಮಾಡಿದ್ದು, ಪೌಲ ಶೀಲ ಮಾಡಿದ್ದು ಅಂತ ಅಲ್ಲಿ ಹಿಡಿದ್ರು. ಅವನನ್ನು ಹಿಡಿದು ಏನ್ ಮಾಡಿದ್ರು? ನೀನು ಒಳ್ಳೆ ಕೆಲಸ ಮಾಡಿದ್ದಿ, ಆ ದೆವ್ವ ಹಿಡಿದದನ್ನು ನೀನು ಬಿಡಿಸಿದ್ದು ಬಹಳ ಒಳ್ಳೇದು, ಅದನ್ನೆಲ್ಲ ಹೇಳಿದ್ರ? ಇಲ್ಲ, ನಮ್ಮ ಬಿಸಿನೆಸ್ಸಿಗೆ ನೀನು ದೊಡ್ಡ ಪೆಟ್ಟು ಕೊಟ್ಟಿ, ಈಗ ನಮಗೆ ಬಹಳ ಲಾಸ್ ಮಾಡಿದ್ದಿ ಅಂತ ಹೇಳಿ ಚೆನ್ನಾಗಿ ಬಡಿದ್ರು. ಮತ್ತೆ ಕೋಳಗಳನ್ನು ಹಾಕಿ ಅವನನ್ನು ಜೈಲಿಗೆ ಹಾಕಿದನು. ಆದ್ರಿಂದ ಎಲ್ಲಾ ಪೆಟ್ಟು ತಿಂದು ನೋವು ಬಾಧೆ ಅನುಭವಿಸ್ತಾ ಮಧ್ಯರಾತ್ರಿಯಲ್ಲಿ ಅವನು ಏನ್ ಮಾಡ್ತಾ ಇದ್ದ? ಪೌಲಶೀಲರು ಸ್ತುತಿ ಪದಗಳನ್ನು ಹಾಡ್ತಾ ಇದ್ದಾರೆ. ನಮಗೆ ಒಂದು ಚೂರು ಹುಷಾರಿಲ್ಲಾದ್ರೆ ಅವತ್ತು ಆರಾಧನೆ ಇಲ್ಲ ಅಥವಾ ಪ್ರಾರ್ಥನೆ ಇಲ್ಲ, ನಮಗೆ ಒಂದು ಪದ್ಯವೂ ಬರುವುದಿಲ್ಲ. ಹಾಗಿರುವಾಗ ಅವರು ಸ್ತುತಿ ಪದಗಳನ್ನು ಹಾಡ್ತಾ ಇದ್ರು. ಮೈಯಲ್ಲೆಲ್ಲ ಗಾಯಗಳಿವೆ.
ಆದರೆ ಈ ಸಮಯದಲ್ಲಿ ನೋಡಿ, ಅವನ ಪೆಟ್ಟುಗಳ ಈ ಸಂದರ್ಭದಲ್ಲಿಯೂ ದೇವರನ್ನು ಗುಣಗುಟ್ಟಲಿಲ್ಲ. ನಾನು ನಿಮ್ಮ ಸೇವೆಗೆ ಬಂದು ಇಂತೆಲ್ಲ ಪೆಟ್ಟು ತಿಂತಾ ಇದ್ದೇನೆ, ಇಷ್ಟೆಲ್ಲ ಅವಮಾನ ಆಗ್ತಾ ಇದೆ, ಇದು ಸರಿನಾ ಅಂತ ಹೇಳಿದ್ ಮಾಡಲಿಲ್ಲ. ಅದರ ಬದಲು ಅಲ್ಲಿ ದೇವರನ್ನು ಸ್ತುತಿಸ್ತಾ ಇದ್ದಾನೆ, ದೇವರನ್ನು ಕೊಂಡಾಡ್ತಾ ಇದ್ದಾನೆ. ಅವನನ್ನು ಬಿಡಿಸ್ಲಿಕ್ಕೆ ಯಾವ ಮೇಲಿನ ದೊಡ್ಡ ಜನರು ಇಲ್ಲ, ಅವ್ರ ಪರಿಚಯದವರು ಇರಲಿಲ್ಲ. ಅವನಿಗೆ ಇದ್ದದ್ದು ಒಬ್ಬರೇ, ಅದು ಕರ್ತನು. ಅಂದ ಇಂಥ ಸಂದರ್ಭದಲ್ಲಿ ಅವನು ಇದರಲ್ಲಿ ನಂಬಿಕೆಯಲ್ಲಿ ಇದ್ದನು ಎಂಬುದಾಗಿ. ನಂತರ ಸೆರೆವಾಸಗಳಲ್ಲಿಯೂ, ಅಲ್ಲಿ ಸೆರೆಮನೆಯಲ್ಲಿಯೂ ಕೂಡ ಅವನು ಎಷ್ಟೋ ಸಮಯ ಸೆರೆಮನೆಯಲ್ಲಿದ್ದನು. ಬಿಡುಗಡೆಯೇ ಕೂಡ ಆಗದ ಒಂದು ಪರಿಸ್ಥಿತಿಯಲ್ಲಿ ಅವನು ಬಿದ್ದನು. ಆಗಲೂ ಅದರನ್ನು ಏನು ಮಾಡಿದ ಗೊತ್ತಾ? ದೇವರು ಸೆರೆಮನೆಗೆ ಹಾಕಿದ ನಂತರ ಅವನು ಪತ್ರಿಕೆಗಳನ್ನು ಆಮೇಲೆ ಬರೀಲಿಕ್ಕೆ ಪ್ರಾರಂಭ ಮಾಡಿದ. ಒಂದು ವೇಳೆ ಅವನು ಸೆರೆಮನೆಯಲ್ಲಿ ಇಲ್ಲದೆ ಹೋಗಿದ್ರೆ ಈ ಪತ್ರಿಕೆಗಳು ನಮಗೆ ಸಿಗ್ತಾ ಇರಲಿಲ್ಲ. ಅವನನ್ನು ಅಲ್ಲಿ ಹಾಕಿ ಬರೆಸಿದ್ರು. ಒಂದು ವೇಳೆ ಅಲ್ಲಿ ಹಾಕದಿದ್ರೆ ಇವನು ಪತ್ರಿಕೆ ಬರೀತಾನ, ಊರೂರು ಹೋಗ್ತಾ ಇದ್ದಾನೆ ಸುವಾರ್ತೆ ಸಾರಕ್ಕೆ, ಅವನು ನಿಲ್ಲುವುದಿಲ್ಲ. ಅದಕ್ಕೆ ದೇವರಿಗೆ ಗೊತ್ತುಂಟು, ಸೆರೆಮನೆಗೆ ಹಾಕಿ ಆ ಸಮಯದಲ್ಲಿ ಕೂಡ ಅವನೇನ್ ಮಾಡ್ತಾನೆ, ತನ್ನ ಕೆಲಸವನ್ನು ಅಲ್ಲಿಯೂ ಕೂಡ ದೇವರಿಗಾಗಿ ಮಾಡ್ತಾನೆ. ಕೊನೆಗೆ ಅವನು ತನ್ನ ಪ್ರಾಣವನ್ನೇ ಯೇಸು ಕ್ರಿಸ್ತನಿಗಾಗಿ ಅಲ್ಲಿ ಕೊಡ್ತಾನೆ. ನಾವು ನೋಡ್ತೇವೆ ತಿಮೋತಿ ಪತ್ರಿಕೆಯಲ್ಲಿ ಅವನು ಬರೀತಾನೆ. ನಂತರ ನಾವು ನೋಡ್ತೇವೆ ಕಲಹಗಳಲ್ಲಿಯೂ, ಈ ಕಲಹಗಳ ಸಂದರ್ಭದಲ್ಲಿ ತುಂಬಾ ತಾಳ್ಮೆ ಇರಬೇಕಾಗಿದೆ. ಈ ಕಲಹದ ಸಮಯದಲ್ಲಿ ದೇವರಿಗಾಗಿ ಹೇಗೆ ನಿಲ್ಲಬೇಕೆಂಬುದಾಗಿ ನಾವು ಆಲೋಚಿಸಬೇಕಾಗ್ತದೆ. ಮನೆಯಲ್ಲಿ ಕೂಡ ಕಲಹ ಸ್ಟಾರ್ಟ್ ಆಗುತ್ತೆ. ಆ ಕಲಹದ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಮೊದಲು ದೇವರನ್ನು ನೋಡಬೇಕು, ನಾವು ದೇವರಿಗೆ ಸರಿಯಾಗಿ ಹೇಗೆ ಇದು ಮಾಡಬೇಕು, ದೇವರಿಗೆ ಸರಿಯಾಗಿ ಯಾವ ರೀತಿಯಲ್ಲಿ ಮನೆಯಲ್ಲಿ ಆ ಸಮಸ್ಯೆ ಪರಿಹಾರ ಮಾಡಬೇಕು. ಆ ಕಲಹದಲ್ಲಿಯೂ ಕೂಡ ದೇವರಿಗೆ ಸರಿಯಾಗಿ ಮಾಡ್ಲಿಕ್ಕೆ ಹೋಗುವಾಗ ಅದಕ್ಕೊಂದು ಪರಿಹಾರ ಇದೆ. ಪ್ರಯಾಸಗಳಲ್ಲಿಯೂ ಪೌಲನು ತುಂಬಾ ಪ್ರಯಾಸ ಪಟ್ಟಿದ್ದಾನೆ. ಅವನ ಪ್ರಯಾಸ ತುಂಬಾ ತ್ಯಾಗಮಯ, ಬಹಳಷ್ಟು ಅವನು ಪ್ರಯಾಸ ಪಟ್ಟಂತ ವಿಷಯ. ನಾವುಗಳು ದೇವರಿಗಾಗಿ ಪ್ರಯಾಸ ಪಡುವುದು ಏನಾದ್ರು ಕಾಣುತ್ತಾ? ಬೆಳಿಗ್ಗೆ ಎದ್ದು ಬೇಗನೆ ಪ್ರಾರ್ಥನೆ ಮಾಡುವುದನ್ನು ಯಾರಾದ್ರೂ ನೋಡೋರಿದ್ದಾರಾ? ಬೆಳಿಗ್ಗೆ ಎದ್ದು ದೇವರ ಮೇಲೆ ನಂಬಿಕೆ ಇಟ್ಟು ಆತನನ್ನು ಆರಾಧಿಸುವರನ್ನು ಯಾರು ನೋಡ್ತಾ ಇದ್ದಾರಾ? ದೇವರಿಗೆ ಭಯಪಟ್ಟು ಆ ರೀತಿಯಲ್ಲಿ ನಡೆಯುವುದನ್ನು ಇನ್ನೊಬ್ಬರಿಗೆ ಮಾದರಿಯಾಗಿ ತೋರಿಸ್ತಾ ಇದ್ದಾರಾ? ಹಾಗಿರುವಾಗ ಇಲ್ಲಿ ನಾವು ನೋಡ್ತೇವೆ, ಈ ಸೇವೆ ವಿಷಯದಲ್ಲಿ ಅಥವಾ ಸಾಕ್ಷ್ಯ ಜೀವಿಸದಲ್ಲಿ ಒಂದು ಪ್ರಯಾಸಗಳು ಇವೆ. ಆ ಪ್ರಯಾಸದಲ್ಲಿ ಕೂಡ ಅವನು ದೇವರನ್ನು ಮಹಿಮೆ ಪಡಿಸ್ತಾ ಇದ್ದ. ನಂತರ ನಿದ್ದೆ ಕೇಡುಗಳಲ್ಲಿಯೂ ಪೌಲನಿಗೆ ನೋಡಲಿಕ್ಕೆ ಬಹಳ ಸಾರಿ ನಿದ್ದೆಯೇ ಇಲ್ಲ. ಆ ಸಂದರ್ಭದಲ್ಲಿಯೂ ಕೂಡ ಜೈಲಲ್ಲಿ ನಿದ್ದೆ ಬರ್ಲಿಕ್ಕಿಲ್ಲ, ಇನ್ನು ಇತರ ಹಿಂಸೆಯ ಸಮಯದಲ್ಲಿ ನಿದ್ದೆ ಬರ್ಲಿಕ್ಕಿಲ್ಲ. ಈ ಎಲ್ಲ ಸಮಯದಲ್ಲಿಯೂ ಕೂಡ ಅವನೇನು ಮಾಡಿದ್ದಾನೆ? ದೇವರನ್ನು ಸೇವಿಸಿದ್ದಾನೆ. ಮತ್ತೆ ಅವನು ಮುಂದುವರಿಸಿ ಹೇಳ್ತಾನೆ, ಉಪವಾಸಗಳಲ್ಲಿಯೂ ದೇವರ ಸೇವಕರೆಂದು ನಮ್ಮನ್ನು ಸಮ್ಮತರಾಗಿ ಮಾಡಿಕೊಳ್ಳುತ್ತೇವೆ. ನಾವು ಉಪವಾಸದ ಸಮಯ ಅಂದ್ರೆ ಅವನು ಈ ರೀತಿ ಹೇಳ್ತಾ ಇಲ್ಲ, ನಾನು ದೇವರಿಗಾಗಿ ಉಪವಾಸ ಕೂರ್ತೇನೆಂಬ ವಿಷಯ ಮಾತ್ರ ಅಲ್ಲಿ ಹೇಳ್ತಾ ಇಲ್ಲ. ಅವನು ಹೇಳ್ತಾ ಇರೋದು ಅವನ ಸೇವೆ ಜೀವಿತದಲ್ಲಿ ಉಪವಾಸದ ಸ್ಥಿತಿಗಳು ಬಂದಿವೆ. ಆ ಸಮಯದಲ್ಲಿಯೂ ನಾನು ಯಾವ ರೀತಿಯಲ್ಲಿ ಇರಬೇಕೋ ನಾನು ಅದನ್ನು ತೋರಿಸ್ಕೊಳ್ಳದೆ ದೇವರಿಗಾಗಿ ಇರುವಂತ ವಿಷಯವನ್ನು. ಹೌದು, ಉಪವಾಸವಾಗಿ ಪ್ರಾರ್ಥನೆ ಮಾಡುವಂತ ವಿಷಯ ಇದೆ, ನಾವು ಕಳೆದ ವರ್ಷ ಮಾಡಿದೆವಲ್ಲ. ಆದ್ರಿಂದ ಈ ಒಂದು ಉಪವಾಸದ ಪ್ರಾರ್ಥನೆ ಇದೆಲ್ಲ ಬಹಳ ಒಳ್ಳೆಯದು. ಆದ್ರೆ ಅವನು ಇಂಥ ಕಠಿಣವಾದ ಸಂದರ್ಭ ಬರುವಾಗಲೂ, ಊಟಕ್ಕೆ ಇಲ್ಲದಂತ ಸಂದರ್ಭ ಬಂದಾಗಲೂ ಅವನು ತನ್ನನ್ನು ಆ ಸಮಯದಲ್ಲಿ ಹೇಗೆ ಸೇವಕನು ಇರಬೇಕೋ ಆ ರೀತಿಯಲ್ಲಿ ಅವನು ತೋರಿಸಿಕೊಂಡಿದ್ದಾನೆ. ಪ್ರಿಯರೇ, ಅವನ ನಂಬಿಕೆಯ ವಿಷಯದಲ್ಲಿ ನಾವು ನೋಡ್ತಾ ಹೋದರೆ ಒಂದು ದೊಡ್ಡ ಪಟ್ಟಿಯೇ ಇನ್ನೂ ಇದೆ. ಹಾಗಾದರೆ ಅವನ ಮಾದರಿ ಬಹಳ ಇವೆ. ಅದು ಕ್ರಿಸ್ತನಿಂದ ಅವನು ಕಲಿತುಕೊಂಡನು, ಕೋರಿಂಥದ ಸಭೆಗೆ ತಿಳಿಸಿದನು. ನಾವು ಕೂಡ ಇವತ್ತು ಅದನ್ನು ಕೇಳಿದ್ದೇವೆ. ಅವನ ನಂಬಿಕೆ, ಅವನ ವಿಧೇಯತೆ, ಅವನ ಪ್ರಾಮಾಣಿಕತೆ,
ಅವನ ಯಥಾರ್ಥತೆ, ಅವನ ತ್ಯಾಗ, ಇವೆಲ್ಲವುಗಳು ನೋಡ್ತೇವೆ. ಅಷ್ಟೇ ಅಲ್ಲದೆ ಅವನು ಪವಿತ್ರಾತ್ಮನನ್ನು ಅನುಸರಿಸುವುದರಲ್ಲಿ, ಪವಿತ್ರಾತ್ಮನ ಫಲಗಳಿಂದ ತನ್ನನ್ನು ತೋರಿಸುವುದರಲ್ಲಿ, ಹಾಗೆಯೇ ನಂತರ ಅವನು ಒಂದು ದ್ರವ್ಯಾಶೆ ಇಲ್ಲದ ಒಬ್ಬ ನಾಯಕನಾಗಿ, ಲೋಕದ ಆಶೆ ಇಲ್ಲದಂಥ ನಾಯಕನಾಗಿಯೂ ತೋರಿಸಿಕೊಂಡಿದ್ದಾನೆ. ಹಾಗಾದರೆ ಅವನು ಹೇಳಿದ, ನೀವು ನನ್ನನ್ನು ಹಿಂಬಾಲಿಸಿರಿ. ನಮ್ಮ ಹತ್ರ ನಾವು ಯಾರಿಗಾದರೂ ಹೇಳಲಿಕ್ಕೆ ಸಾಧ್ಯವೋ ನಮ್ಮ ಮನೆಯಲ್ಲಿ ನೀವು ನನ್ನನ್ನು ಹಿಂಬಾಲಿಸಿ ಅಂತ? ಹಾಗಾದರೆ ನಮ್ಮನ್ನು ಹಿಂಬಾಲಿಸಿ ಅಂತ ಹೇಳುವುದಾದರೆ ನಾವು ಅಂಥ ಮಾದರಿಯುಳ್ಳವರಾಗಿ ಇರಬೇಕು. ಅದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಟ್ರೆ ಆ ಮಾದರಿ ಜಯದ ಮಾರ್ಗ, ಆಶೀರ್ವಾದದ ಮಾರ್ಗವಾಗಿ ನಮಗಿರುತ್ತೆ. ಇದನ್ನು ಹೇಳ್ತಾ ಮುಗಿಸ್ತೇನೆ.